press the bell icon on the YouTube app and never miss another update. Hi students, previous class we have discussed about exercise 2.3 problems. Today we are going to discuss some remaining problems of the exercise 2.3 and also we have discussed exercise 2.4 problems. Okay, previous class we have discussed word problem first one and second one. So now I am going to solve third one. Okay, there are 68,985 people in a town. After the earthquake, only 13,469 people survived. Find out the number of missing people. So, town alli total people 68,985 people idru. Okay na? So, earthquake agi. So, people ಎಷ್ಟು ಸರ್ವೈವ್ ಆಗಿದ್ದಾರೆ ಅಂದರೆ 13,469 ಪೀಪಲ್ ಸರ್ವೈವ್ ಆಗಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮಿಸ್ಸಿಂಗ್ ಪೀಪಲ್. ಓಕೆನಾ? ಸೊಲ್ಯೂಷನ್. ಸೊ ಸೆಂಟೆನ್ಸ್ ಹೇಗೆ ತಗೋಬೇಕು? ಟೌನಲ್ಲಿ ಟೋಟಲ್ ಪೀಪಲ್ ಎಷ್ಟಿದ್ದಾರೆ? 68,985 ಇದ್ದಾರೆ. ಸೆಂಟೆನ್ಸ್ ಹೇಗೆ ತಗೋಬೇಕಪ್ಪ ಅಂದರೆ ಟೋಟಲ್ ನಂಬರ್ ಆಫ್ ಪೀಪಲ್ ಇನ್ ಎ ಟೌನ್. ಟೋಟಲ್ number of people in a town. So town alli ಎಷ್ಟು ಪೀಪಲ್ ಇದ್ದಾರೆ? ನಂಬರ್ ಆಫ್ ಪೀಪಲ್ 68,985 ಪೀಪಲ್ಸ್ ಇದ್ದಾರೆ. ಹೌದಲ್ವಾ? ಸೊ how many peoples are survived? 13,469 peoples were survived. So here we have to take the sentence like that. Number of people survived. So number of people survived after the earthquake. ಸೊ ಅರ್ಥಕ್ವೇಕ್ ಆದಮೇಲೆ ಎಷ್ಟು ಪೀಪಲ್ ಸರ್ವೈವ್ ಆಗಿದ್ದಾರೆ? ಸೊ ಎಷ್ಟು ಪೀಪಲ್ ಸರ್ವೈವ್ ಆಗಿದ್ದಾರೆ? ಸೊ 13,469 ಪೀಪಲ್ ಸರ್ವೈವ್ ಆಗಿದ್ದಾರೆ. ಹೌದಲ್ವಾ? ಸೊ ಏನನ್ನ ಫೈಂಡ್ ಔಟ್ ಮಾಡಬೇಕು ನಾವು? ಮಿಸ್ಸಿಂಗ್ ಪೀಪಲ್. ಹೌ ಮೆನಿ? ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮಿಸ್ಸಿಂಗ್ ಪೀಪಲ್. Therefore, so number of missing people, so number of missing people is equal to, so 68,000. ಸೊ ಏನು ಮಾಡಬೇಕು ಇಲ್ಲಿ? ಸಪ್ರೇಟ್ ಮಾಡಬೇಕು. ಓಕೆನಾ? ಸೊ ಟೌನಲ್ಲಿ ಟೋಟಲ್ ಪೀಪಲ್ ಎಷ್ಟಿದ್ದಾರೆ? ಇಷ್ಟು ಪೀಪಲ್ ಸರ್ವೈವ್ ಆಗಿದ್ದಾರೆ ಅಂದರೆ ಮಿಸ್ಸಿಂಗ್ ಪೀಪಲನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ಈ ನಂಬರನ್ನು ನಾವೇನು ಮಾಡಬೇಕು? ಸಪ್ರೇಟ್ ಮಾಡಿದಾಗ ನಮಗೆ ಮಿಸ್ಸಿಂಗ್ ಪೀಪಲ್ ಸಿಗ್ತಾರೆ. ಹೌದಲ್ವಾ? 68,985 ಮೈನಸ್ 13,469. ಹೌದಲ್ವಾ? ಸೊ ಬರ್ದಿರೋ ನಂಬರ್ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. 68,985 13,469. ಓಕೆನಾ? ಸೊ ವರ್ಕಿಂಗ್ ಕಾಲಮಲ್ಲಿ ಸಪ್ರೇಟ್ ಮಾಡಬೇಕು. ಸೊ ಹೇಗೆ ಬರಿಬೇಕು? ನಂಬರನ್ನು ನಮ್ಮ ರೈಟಿಂದ ಲೆಫ್ಟಿಗೆ ಬರಿತಾ ಹೋಗಬೇಕು. ಹೌದಲ್ವಾ? ಸೊ 9 6 4 3 1. ಹೌದಲ್ವಾ? ಸೊ ವಿ ಕೆನಾಟ್ ಸಬ್ಟ್ರಾಕ್ಟ್ 9 ಫ್ರಮ್ 15. ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ ಬಾರೋ. ದಿಸ್ 5 ಬಿಕಮ್ಸ್ 15. ಈ 5 15 ಆಗುತ್ತೆ. ದಿಸ್ 8 ಬಿಕಮ್ಸ್ 7. ಹೌದಲ್ವಾ? 15ನಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 15ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ 6 ಬರುತ್ತೆ. ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೊ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅಂದರೆ 9 ಇದೆ ಅಲ್ವಾ, 15 ಬರೋತಂಗ ಕೌಂಟ್ ಮಾಡಬೇಕು. 9 10 11 12 13 14 15. ಹೌದಲ್ವಾ? ಸೊ 15ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 6. ಓಕೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 6 ಫ್ರಮ್ 7. ವಿ ವಿಲ್ ಗೆಟ್ 1. ಸೊ 9ನಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 5. ಸೊ 8ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ
5 ಹೌದಲ್ವಾ, 6ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 5 ಹೌದಲ್ವಾ, ಓಕೆನಾ, ಕರೆಕ್ಟಾ. ಸೊ ರಿಮೈನಿಂಗ್ ಪೀಪಲ್, ಸೊ 55,000. ಸೊ ರಿಮೈನಿಂಗ್ ಮಿಸ್ಡ್ ಪೀಪಲ್ಸ್ ಆರ್ 55,516 ಹೌದಲ್ವಾ. ಸೊ ಟೌನಲ್ಲಿ ಇಷ್ಟು ಪೀಪಲ್ ಇದ್ದರು, ಅರ್ಥಕ್ವೇಕ್ ಬಂದು ಇಷ್ಟು ರಿಮೈನಿಂಗ್ ಪೀಪಲ್ ಸರ್ವೈವ್ಡ್. ದೀಸ್ ಆರ್ ದ ಮಿಸ್ಸಿಂಗ್ ಪೀಪಲ್ ಇನ್ ಅರ್ಥಕ್ವೇಕ್. ಸೊ ನೆಕ್ಸ್ಟು ಫೋರ್ತ್ ಒನ್ ಪ್ರಾಬ್ಲಮ್. ಈ ಕಂಪನಿ ಪ್ರೊಡ್ಯೂಸ್ಡ್ 54,584 bikes in 2009 and 60,255 bikes in 2010. Find the increase in production. ಸೊ 2009ಅಲ್ಲಿ 2010ಅಲ್ಲಿ ಬೈಕ್ಸ್ ಪ್ರೊಡ್ಯೂಸ್ ಮಾಡಿದೆ ಕಂಪ್ನಿ ಹೌದಲ್ವಾ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು. ಸೊ 2009 ಮತ್ತು 2010ಅಲ್ಲಿ ಸೊ 2 ಇಯರಲ್ಲಿ ಎಷ್ಟು ಬೈಕ್ ಇನ್ಕ್ರೀಸ್ ಆಗಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್. ಸೊ ಎಷ್ಟು ಬೈಕನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಸೊ ಸೆಂಟೆನ್ಸ್, ನಂಬರ್ ಆಫ್ ಬೈಕ್ಸ್ ಪ್ರೊಡ್ಯೂಸ್ಡ್ ಇನ್ 2009. ಸೊ ನಂಬರ್ ಆಫ್ bikes produced in 2009. ಸೊ 2009ಅಲ್ಲಿ ಕಂಪನಿ ಎಷ್ಟು ಬೈಕ್ ಪ್ರೊಡ್ಯೂಸ್ ಮಾಡಿದೆ. ಸೊ 54,584. ಸೊ ನಂಬರ್ ಆಫ್ ಬೈಕ್ಸ್ ಪ್ರೊಡ್ಯೂಸ್ಡ್ ಇನ್ in 2010. So number of bike produced in 2000 is 60,255. So here we have to find out the increase in production. Therefore the increase in production. So increase in production means we have to find out here increase in production. We have to subtract these two numbers. ನಂಬರ್ಸನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದನ್ನು ಫಸ್ಟ್ ಬರ್ಕೋಬೇಕು ನೋಡ್ರಿ. ಅಂದರೆ ಇದರಲ್ಲಿ ಮೈನುಡಿ ಯಾವುದು, ಸಬ್ಟ್ರಾಹ್ಯಾಂಡ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ 54,584 ಇದೆ, ಇಲ್ಲಿ 60,255 ಇದೆ ಹೌದಲ್ವಾ. ಕಂಪ್ಯಾರಿಸನ್ ಆಫ್ ನಂಬರ್ಸ್ ರೂಲ್ಸನ್ನು ಇಲ್ಲಿ ಫಾಲೋ ಮಾಡಬೇಕು ಹೌದಲ್ವಾ. ಸೊ ಇಲ್ಲಿ 5 ಡಿಜಿಟ್ ಇದೆ, ಇಲ್ಲೂ 5 ಡಿಜಿಟ್ ಇದೆ. ಸೊ ನಂಬರ್ ಆಫ್ ಡಿಜಿಟ್ ಸೇಮ್ ಇದ್ದಾಗ ಲೆಫ್ಟ್ ಮೋಸ್ಟ್ ಡಿಜಿಟ್ ಕಂಪೇರ್ ಮಾಡಬೇಕು. ಸೊ ಇಲ್ಲಿ 5 ಇದೆ, ಇಲ್ಲಿ 6 ಇದೆ, ಅಂದರೆ 6 ಇದೆ ಅಂದರೆ ಇದು ದಿಸ್ ನಂಬರ್ ಈಸ್ ಗ್ರೇಟರ್. 60,255 ಫಸ್ಟ್ ಬರ್ಕೋಬೇಕು. 60,255 ಮೈನಸ್ 54,584 ಹೌದಲ್ವಾ. ಸೊ ಇದು ಮೈನ್ಯೂಡ್ ಆಗುತ್ತೆ, ಇದು ಸಬ್ಟ್ರಾಹ್ಯಾಂಡ್ ಆಗುತ್ತೆ ಹೌದಲ್ವಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು ವರ್ಕಿಂಗ್ ಕಾಲಮಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು ಹೌದಲ್ವಾ. 60,255. ಸೊ ನೌ ಐ ಆಮ್ ರೈಟಿಂಗ್ 54,584 ಹೌದಲ್ವಾ. ಸೊ ಐ ಥಿಂಕ್ ಆಲ್ ಆರ್ ಯು observing how I am writing the numbers. Next step is subtraction. Okay na. So when we subtract 4 from 5 we will get the answer 1. Here we cannot subtract 8 from 5, that's why we have to take borrow. This 5 becomes 15. Okay na. This 2 becomes 1. 15 minus 8 ಹೌದಲ್ವಾ. 15 minus 15 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರುತ್ತೆ ಓಕೆನಾ. ಹಿಯರ್ ವಿ ಕೆನಾಟ್ ಸಬ್ಟ್ರಾಕ್ಟ್ 5 ಫ್ರಮ್ 1, ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ ಬಾರೋ ತಗೊಂಡಾಗ ದಿಸ್ 0 ಬಿಕಮ್ಸ್ 10 ಆಗುತ್ತೆ, ದಿಸ್ 6 ಬಿಕಮ್ಸ್ 5. ಸೊ ನೆಕ್ಸ್ಟ್ ಇಲ್ಲಿಂದ ಬಾರೋ ಕೊಟ್ಟರೆ ಇದು 1 11 ಆಗುತ್ತೆ ಹೌದಲ್ವಾ. ದಿಸ್ 10 ಬಿಕಮ್ಸ್ 9. ಸೊ 11ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 6, 9ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 5. ಸೊ 5ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಓಕೆನಾ. ದೇರ್ ಫೋರ್ ದ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಓಕೆನಾ. 5,671 ಬೈಕನ್ನು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಿದೆ ಕಂಪನಿ ಹೌದಲ್ವಾ. ಎಷ್ಟು 5,671 ಬೈಕ್ಸ್.
ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಎಸ್ಟಿಮೇಟಿಂಗ್ ದ ಡಿಫ್ರೆನ್ಸ್. ಓಕೆ ಎಕ್ಸಸೈಸ್ 2.3 ಪ್ರಾಬ್ಲಮಲ್ಲಿ ಸೊ ನಾವೇನು ಮಾಡಿದ್ವಿ, ಸಮ್ಮನ್ನು ಎಸ್ಟಿಮೇಟ್ ಮಾಡಿದ್ವಿ. ಸೊ ಏನು ನಿಯರೆಸ್ಟು 10 ಪ್ಲೇಸ್ ವ್ಯಾಲ್ಯೂ, ನಿಯರೆಸ್ಟ್ 100 ಪ್ಲೇಸ್ ವ್ಯಾಲ್ಯೂ, ನಿಯರೆಸ್ಟ್ 1000 ಪ್ಲೇಸ್ ವ್ಯಾಲ್ಯೂಗೆ ನಾವೇನು ಮಾಡಿದ್ವಿ, ಸೊ ರೌಂಡ್ ಅಪ್ ಮಾಡಿ ನಂಬರ್ಸನ್ನು ರೌಂಡ್ ಅಪ್ ಮಾಡಿ ಸೊ ಆ್ಯಡ್ ಮಾಡಿದ್ವಿ. ಸೊ ಇಲ್ಲಿ ಏನಪ್ಪ ಅಂದರೆ ಸೊ ನಂಬರ್ಸನ್ನು ಎಸ್ಟಿಮೇಟ್ ಮಾಡಿ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು, ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಎಸ್ಟಿಮೇಟಿಂಗ್ ದ ಡಿಫ್ರೆನ್ಸ್. ಎಸ್ಟಿಮೇಟಿಂಗ್ ದ ಡಿಫರೆನ್ಸ್. ಓಕೆನಾ. ಸೊ ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಎಕ್ಸಸೈಸ್ 2.4 ಪ್ರಾಬ್ಲಮ್ಸ್. 2.4 ದಟ್ ಈಸ್ ಫಸ್ಟ್ ಮೇನ್. ಓಕೆನಾ. ಫಸ್ಟ್ ಮೇನ್ ಪ್ರಾಬ್ಲಮ್, ಎಸ್ಟಿಮೇಟ್ ದ ಡಿಫರೆನ್ಸ್ ಆಫ್ the two numbers to the nearest 10 and find the actual difference. So I am solving page number 34 problem. So page number 34 ಅಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಫಸ್ಟ್ ಮೇನು ಓಕೆನಾ. ಸೊ ಆ್ಯಕ್ಚುಯಲ್ ಆ್ಯಂಡ್ ಎಸ್ಟಿಮೇಟೆಡ್, ಹೌದಲ್ವಾ. ಸೊ ನೌ ಐ ಆಮ್ ರೈಟಿಂಗ್ ಆ್ಯಕ್ಚುಯಲ್ ನಂಬರ್ಸ್ 2367, 1232. ಸೊ ಹೇಗೆ ನಾವು ಎಸ್ಟಿಮೇಟ್ ಮಾಡಿ ಸಮ್ ಫೈಂಡ್ ಔಟ್ ಮಾಡಿದ್ವಿ, ಆ್ಯಡ್ ಮಾಡಿದ್ವಿ, ಅದೇ ಥರ ಇಲ್ಲಿ ಎಸ್ಟಿಮೇಟ್ ಮಾಡಿ ಸಪ್ರೇಟ್ ಮಾಡಬೇಕು. ಓಕೆನಾ. ಸೊ ನಿಯರೆಸ್ಟ್ 10 ಪ್ಲೇಸ್ ವ್ಯಾಲ್ಯೂಗೆ ಸಪ್ರೇಟ್ ಮಾಡಬೇಕು. ಕ್ವಶನ್ ಏನಿದೆ, ಎಸ್ಟಿಮೇಟ್ ದ ಡಿಫ್ರೆನ್ಸ್ ಆಫ್ ದ ಟೂ ನಂಬರ್ಸ್ ಟು ದ ನಿಯರೆಸ್ಟ್ 10 ಆ್ಯಂಡ್ ಫೈಂಡ್ ದ ಆ್ಯಕ್ಚುಯಲ್ ಡಿಫ್ರೆನ್ಸ್. ಅಂದರೆ ನಿಯರೆಸ್ಟ್ 10 ಪ್ಲೇಸ್ ವ್ಯಾಲ್ಯೂಗೆ ಏನು ಮಾಡೋಣ, ಎಸ್ಟಿಮೇಟ್ ಮಾಡೋಣ. ಓಕೆನಾ. ಸೊ ಇಲ್ಲಿ ಪ್ಲೇಸ್ ವ್ಯಾಲ್ಯೂಯಲ್ಲಿ ಸೊ 10th ಪ್ಲೇಸ್ ವ್ಯಾಲ್ಯೂಯಲ್ಲಿ ಯಾವ ಡಿಜಿಟ್ ಇದೆ, 6 ಇದೆ, ಹೌದಲ್ವಾ. ಸೊ ಏನು ಮಾಡಬೇಕು, 6ನ ನಾವು ರೌಂಡ್ ಅಪ್ ಮಾಡಬೇಕು 10. ಓಕೆನಾ. ನಿಯರೆಸ್ಟ್ 10ಗೆ ರೌಂಡ್ ಅಪ್ ಮಾಡಬೇಕಂದ್ರೆ ಸೊ 6ನ ಲೆಫ್ಟ್ ಸೈಡಲ್ಲಿರೋ ರೈಟ್ ಡೌನ್ ದ ರಿಮೇನಿಂಗ್ ಡಿಜಿಟ್ಸ್. ಸೊ ಓಕೆನಾ. 2 and 3 ಆ್ಯಸ್ ಇಟ್ ಈಸ್ ಬರ್ತಿದ್ದೀನಿ. 6ನ ರೌಂಡ್ ಅಪ್ ಮಾಡಬೇಕು, ಹೌದಲ್ವಾ. 6 ರೈಟ್ ಸೈಡ್ 7 ಇದೆ ಅಂದರೆ 6ಗೆ 6 ರೌಂಡ್ ಅಪ್ ಮಾಡಬೇಕಂದ್ರೆ 6ಗೆ 1 ಆ್ಯಡ್ ಮಾಡ್ತಿದ್ದೀನಿ. 6 + 1 = 7. ಸೊ ಇನ್ಸ್ಟೆಡ್ ಆಫ್ 7 ನಾನು 0 ಬರೀತಿದ್ದೀನಿ. ಓಕೆನಾ. ಸೊ ನೆಕ್ಸ್ಟು ಸೊ ಇಲ್ಲಿನೂ 10th ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆ, 3 ಇದೆ, ಹೌದಲ್ವಾ. 3 ಇದೆ. 3 ರೌಂಡ್ ಅಪ್ ಮಾಡಬೇಕಂದ್ರೆ 3ನ ಲೆಫ್ಟ್ ಸೈಡಲ್ಲಿರೋ ಡಿಜಿಟ್ ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ, ಹೌದಲ್ವಾ. 3ನ ರೌಂಡ್ ಅಪ್ ಮಾಡ್ತಿದ್ದೀನಿ ಅಂದರೆ 3ನ ರೈಟ್ ಸೈಡಲ್ಲಿ 2 ಇದೆ ಅಂದರೆ ರೌಂಡ್ ಅಪ್ ಮಾಡಬೇಕಾಗಿರೋ 3ನ ಆ್ಯಸ್ ಇಟ್ ಈಸ್ ಬರ್ದು ಇನ್ಸ್ಟೆಡ್ ಆಫ್ 2 0 ಬರೆಯೋಣ. ಓಕೆನಾ. ಓಕೆ ನೆಕ್ಸ್ಟ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಣ. ಓಕೆನಾ. 7 - 2 = 5, 6 - 3 = 3, 3 - 2 = 1, 2 - 1 = 1. ಓಕೆನಾ. 0 - 0 = 0, 7 - 3 = 5. ಓಕೆನಾ. ಸಾರಿ 7 - 3 = 4, 3 - 2 = 1, 2 - 1 = 1. Therefore 1135 is nearest to 1114. Next B problem. So actual and estimated value. Okay, 4685, 1869. Okay, ಸೊ ಎಸ್ಟಿಮೇಟ್ ಮಾಡೋಣ. ಸೊ ನಿಯರೆಸ್ಟ್ 10 ಪ್ಲೇಸ್ ವ್ಯಾಲ್ಯೂ ಅಂದರೆ ಇಲ್ಲಿ 10th ಪ್ಲೇಸ್ ವ್ಯಾಲ್ಯೂಲಿ 8 ಇದೆ. ಓಕೆನಾ. ಇಲ್ಲಿ 10th ಪ್ಲೇಸ್ ವ್ಯಾಲ್ಯೂಯಲ್ಲಿ 6 ಇದೆ. ಸೊ 8ನ್ನ ಎಸ್ಟಿಮೇಟ್ ಮಾಡಬೇಕಂದ್ರೆ ಸೊ 4 and 6 ಐ ಆಮ್ ರೈಟಿಂಗ್ ಆ್ಯಸ್ ಇಟ್ ಈಸ್. ಓಕೆ. 8ನ ರೈಟ್ ಸೈಡ್ 5 ಇದೆ ಅಂದರೆ ಸೊ 8ಗೆ 1ನ್ನು ಆ್ಯಡ್ ಮಾಡಿ ಸೊ ಇನ್ಸ್ಟೆಡ್ ಆಫ್ 5 ಐ ಆಮ್ ರೈಟಿಂಗ್ 0, ಹೌದಲ್ವಾ. 6ನ್ನ ರೌಂಡ್ ಅಪ್ ಮಾಡಬೇಕಂದ್ರೆ ಸೊ 6ನ ಲೆಫ್ಟ್ ಸೈಡಲ್ಲಿ 1 and 8 ಇದೆ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. 6ನ್ನ ರೌಂಡ್ ಅಪ್ ಮಾಡಬೇಕಂದ್ರೆ ರೈಟ್ ಸೈಡ್ 9 ಇದೆ ಅಂದರೆ 6ಗೆ 1 ಆ್ಯಡ್ ಮಾಡ್ತೀನಿ. 6 + 1 = 7, ಹೌದಲ್ವಾ. 9 ಡಿಜಿಟ್ ಇದೆ, ಸಿಂಗಲ್ ಡಿಜಿಟ್ ಇದೆ, ಅದ್ರ ಬದಲಿ 0ನ ಬರೀತಿದ್ದೀನಿ. ನೆಕ್ಸ್ಟು ಸ್ಟೆಪ್ಪು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು, ಸಬ್ಟ್ರಾಕ್ಷನ್, ಹೌದಲ್ವಾ.
ಸೊ 5ಅಲ್ಲಿ 9 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ, 15 ಆಗುತ್ತೆ. ಓಕೆನಾ. ಸೊ ದಿಸ್ 8 ಬಿಕಮ್ 7, ಹೌದಲ್ವಾ. ಸೊ ಬಾರೋ ಕೊಟ್ಟಾಗ 8 ಇದ್ದಿದ್ದು 7 ಆಗುತ್ತೆ. 15ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಬೇಕು. 15ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 6 ಆಗುತ್ತೆ, ಹೌದಲ್ವಾ. 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1. 6ಅಲ್ಲಿ 8 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. 6 ಇದ್ದಿದ್ದು 16 ಆಗುತ್ತೆ. 4 ಇದ್ದಿದ್ದು 3 ಆಗುತ್ತೆ. 16ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 8. 3ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 2. ಓಕೆನಾ. ಸೊ 0 - 0 ಈಸ್ 0. 9ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 2. 6ಅಲ್ಲಿ 8 ಸಬ್ಟ್ರಾಕ್ಟ್ ಆಗಲ್ಲ, ಸೇಮ್ ಬಾರೋ ತೊಗೊಳೋಣ, 16 ಆಗುತ್ತೆ. 16ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 8. ಸೊ ಇಲ್ಲಿ ಬಾರೋ ಕೊಟ್ಟಿರೋ 4 ಏನಾಗುತ್ತೆ, 3 ಆಗುತ್ತೆ. 3ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 2. 2820. ಓಕೆನಾ. 2816 ಈಸ್ ನಿಯರೆಸ್ಟ್ ಟು 2820. ನೆಕ್ಸ್ಟು ಸೆಕೆಂಡ್ ಮೇನ್ ಪ್ರಾಬ್ಲಮ್. ಸೊ estimate the difference of the two numbers to the nearest 100 and find the actual difference. Second main. So nearest to 100 place ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡಬೇಕು. ಓಕೆನಾ. ಸೊ ನಿಯರೆಸ್ಟ್ 100 ಪ್ಲೇಸ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡಬೇಕಂದ್ರೆ ಸೊ ಆ್ಯಕ್ಚುಯಲ್ ವ್ಯಾಲ್ಯೂ ಬರ್ಕೊಳ್ಳೋಣ, ನೆಕ್ಸ್ಟ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಬರ್ಕೊಳ್ಳೋಣ. ಸೊ ಆ್ಯಕ್ಚುಯಲ್ ವ್ಯಾಲ್ಯೂ ಸೊ 91,645. ಸೊ 8,237, ಹೌದಲ್ವ. ಫಸ್ಟ್ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋಣ. ಓಕೆನಾ. ಸೊ 5ಅಲ್ಲಿ 7 ಸಬ್ಟ್ರಾಕ್ಟ್ ಆಗಲ್ಲ, ಟೇಕ್ ಬಾರೋ. ಸೊ 15 ಆಗುತ್ತೆ. ಓಕೆನಾ. ದಿಸ್ 4 ಬಿಕಮ್ 3. 15ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 8. 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0. 6ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 4. ಸೊ 1ಅಲ್ಲಿ 8 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ದಿಸ್ 1 ಬಿಕಮ್ಸ್ 11. ದಿಸ್ 9 ಬಿಕಮ್ಸ್ 8. 11 - 8 ಈಸ್ 3. ಸೊ ರಿಮೈನಿಂಗ್ 8. ಸೊ 83,408 is the difference. Next we have to estimate these two numbers to nearest 100 place value. So in this number the 6 is in the 100 place value. 6 100 place value, 6 digit 100 place value, 100 place value 6 digit ಇದೆ. ಇಲ್ಲಿ 100 place value ಇಲ್ಲಿ 2 digit ಇದೆ. ಸೊ 6 ಇಲ್ಲಿ 100 place value ಇದೆ ಅಂದರೆ 6ನ ಲೆಫ್ಟ್ ಸೈಡ್ 9 and 1 ಇದೆ, ಆಸ್ ಇಟ್ ಈಸ್ ಬರೆಯೋಣ. ಓಕೆನಾ. 6ನ ರೌಂಡ್ ಅಪ್ ಮಾಡಬೇಕಂದ್ರೆ 6ನ ರೈಟ್ ಸೈಡ್ 4 ಇದೆ ಅಂದರೆ ರೈಟ್ ಆನ್ 6 ಆಸ್ ಇಟ್ ಈಸ್. 4 and 5 2 ಡಿಜಿಟ್ಸ್ ಇದೆ, ಈ 2 ಡಿಜಿಟ್ಸ್ ಬದಲಿ 2 zeros ಬರೆಯೋಣ. ಓಕೆನಾ. ನೆಕ್ಸ್ಟ್ ಇಲ್ಲಿ 100 ಪ್ಲೇಸ್ ವ್ಯಾಲ್ಯೂ ಇಲ್ಲಿ 2 ಇದೆ ಅಂದರೆ ಐ ಆಮ್ ರೈಟಿಂಗ್ 8 ಆಸ್ ಇಟ್ ಈಸ್. ಸೊ 2 ಇದೆ ಅಂದರೆ 2ನ ರೈಟ್ ಸೈಡ್ ಯಾವ ಡಿಜಿಟ್ ಇದೆ, 3 ಇದೆ ಅಂದರೆ ಐ ಆಮ್ ರೈಟಿಂಗ್ 2 ಆಸ್ ಇಟ್ ಈಸ್. ಓಕೆನಾ. ಸೊ ಇನ್ಸ್ಟೆಡ್ ಆಫ್ ದೀಸ್ 2 ಡಿಜಿಟ್ 3 and 7 ಬದಲಿ 0 2 zeros ಬರ್ದಿದ್ದೀನಿ. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಸಬ್ಟ್ರಾಕ್ಷನ್. ಸೊ 0 - 0 0, 0 - 0 0, 6 - 2 is 4, ಹೌದಲ್ವಾ. ಸೊ ಹಿಯರ್ ವಿ ಕ್ಯಾನಾಟ್ ಸಬ್ಟ್ರಾಕ್ಟ್ 8 from 1, ಟೇಕ್ ಬಾರೋ. ದಿಸ್ 1 becomes 11, this 9 becomes 8, 11 - 8 is 3. ಸೊ ಹಿಯರ್ ಐ ಡೋಂಟ್ 8 as it is. ಸೊ 83,408 is nearest to 83,400. ಓಕೆನಾ. ನೆಕ್ಸ್ಟ್ ಬಿ ಪ್ರಾಬ್ಲಮ್. This is A problem, this is B problem. Next, actual and estimated value. Actual and estimated. Okay. $5,164, 2,367. ಹೌದಲ್ಲ. ಫಸ್ಟ್ ನಾವು ರೌಂಡ್ ಅಪ್ ಮಾಡ್ಕೊಂಬಿಡೋಣ. ಓಕೆನಾ. ಸೊ ಇಲ್ಲಿ ಫಸ್ಟ್ ಸಾಲ್ವ್ ಮಾಡ್ಕೊಂಡ್ವಿ. ರೌಂಡ್ ಅಪ್ ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು, ಹೌದಲ್ವಾ. ಇಲ್ಲಿ ನಂಬರ್ ಸ್ಟ್ರೈಕ್ ಅಪ್ ಮಾಡಿದ್ವಲ್ಲ, ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಸೊ ಸ್ಟಾರ್ಟಿಂಗ್ಗೆ ನಾವು ರೌಂಡ್ ಅಪ್ ಮಾಡೋಣ, ಆಮೇಲೆ ಸೊ ಪ್ರಾಬ್ಲಮನ್ನು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಣ. ಓಕೆನಾ. ಸೊ ಹಿಯರ್ 100 ಪ್ಲೇಸಲ್ಲಿ 1 ಇದೆ, 100 ಪ್ಲೇಸ್ ವ್ಯಾಲ್ಯೂಯಲ್ಲಿ 1 ಇದೆ, ಇಲ್ಲಿ 100 ಪ್ಲೇಸ್ ವ್ಯಾಲ್ಯೂಲಿ 3 ಇದೆ. 1ನ ಲೆಫ್ಟ್ ಸೈಡಲ್ಲಿ 5 ಇರೋದನ್ನು ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ. ಈಗ 1ಅನ್ನು ರೌಂಡ್ ಅಪ್ ಮಾಡಬೇಕಂದ್ರೆ 1ನ ರೈಟ್ ಸೈಡ್ 6 ಇದೆ, 6 ಇದೆ ಅಂದರೆ 1ಗೆ 1 ಆ್ಯಡ್ ಮಾಡ್ತೀನಿ. ಸೊ 2, 1 + 1 is 2, 6 and 4 2 ಡಿಜಿಟ್ ಬದಲಿ 2 zeros ಬರೀತಿದ್ದೀನಿ. ಓಕೆನಾ. ನೆಕ್ಸ್ಟು ಸೇಮ್ 3 ಇದೆ ಅಲ್ವಾ. ಸೊ
2ನ ಬರಿತಿದ್ದೀನಿ, 3ನ ರೌಂಡ್ ಅಪ್ ಮಾಡಬೇಕಂದ್ರೆ ಸೊ ಏನು 3ನ ರೈಟ್ ಸೈಡ್ 6 ಇದೆ ಅಂದರೆ 3ಗೆ 1 ಆ್ಯಡ್ ಮಾಡ್ತೀನಿ, 1 ಆ್ಯಡ್ ಮಾಡಿದ್ರೆ 4 ಆಗುತ್ತೆ. 6 and 7 ಇನ್ಸ್ಟೆಡ್ ಆಫ್ 6 and 7 ಐ ಆಮ್ ರೈಟಿಂಗ್ 2 zeros. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಈಸ್ ಸಬ್ಟ್ರಾಕ್ಷನ್, ಹೌದಲ್ವಾ. ಸೊ ಓಕೆ, ಸೊ 4ಅಲ್ಲಿ 7 ಸಪ್ರೇಟ್ ಆಗಲ್ಲ, ಬಾರೋ ತಗೊಳ್ಳೋಣ. ಸೊ 14 ಆಗುತ್ತೆ, 4 ಇದ್ದಿದ್ದು 14 ಆಗುತ್ತೆ, ಸೊ 6 ಇದ್ದಿದ್ದು 5 ಆಗುತ್ತೆ. 14ಅಲ್ಲಿ 7 ಸಪ್ರೇಟ್ ಮಾಡಿದ್ರೆ 7 ಆಗುತ್ತೆ, 5ಅಲ್ಲಿ 6 ಸಪ್ರೇಟ್ ಆಗಲ್ಲ, ಬಾರೋ ತಗೊಂಡ್ರೆ ಸೊ ದಿಸ್ 5 ಬಿಕಮ್ಸ್ 15, ಸೊ ದಿಸ್ 1 ಬಿಕಮ್ 0 ಆಗುತ್ತೆ. ಸೊ ಹೌದಲ್ವಾ. 15ಅಲ್ಲಿ 6 ಸಪ್ರೇಟ್ ಮಾಡೋಣ, 15ಅಲ್ಲಿ 6 ಸಪ್ರೇಟ್ ಮಾಡಿದ್ರೆ 9, ಸೊ 0 ಅಲ್ಲಿ 3 ಸಪ್ರೇಟ್ ಆಗಲ್ಲ, ಬಾರೋ ತಗೊಳ್ಳೋಣ, 10 ಆಗುತ್ತೆ. ದಿಸ್ 5 ಬಿಕಮ್ಸ್ 4, ಸೊ 10ಅಲ್ಲಿ 3 ಸಪ್ರೇಟ್ ಮಾಡಿದ್ರೆ 7, ಹೌದಲ್ವಾ. 4ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 2, ಸೊ ಆನ್ಸರ್ ಈ 2797. ಸೊ 0 - 0, 0 - 0, 2ಅಲ್ಲಿ 4 ಸಪ್ರೇಟ್ ಆಗಲ್ಲ, ಬಾರೋ ತಗೊಳ್ಳೋಣ. ದಿಸ್ 2 ಬಿಕಮ್ಸ್ 12, ದಿಸ್ 5 ಬಿಕಮ್ಸ್ 4, 12ಅಲ್ಲಿ 4 ಸಪ್ರೇಟ್ ಮಾಡಿದ್ರೆ 8, ಓಕೆನಾ. 4ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 2. ಸೊ ದೀಸ್ ಆರ್ ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್. ಸೊ ಏನು ನಿಯರೆಸ್ಟ್ 100 ಪ್ಲೇಸ್ ವ್ಯಾಲಿಗೆ ನಂಬರನ್ನು ರೌಂಡ್ ಅಪ್ ಮಾಡಬೇಕು. ನೆಕ್ಸ್ಟು ಸೊ ಏನು ಮಾಡಬೇಕು, ಸೊ ಎಸ್ಟಿಮೇಟ್ ದ ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು, ಎಸ್ಟಿಮೇಟ್ ಮಾಡಿ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಮೇನ್ ಪ್ರಾಬ್ಲಮ್, ಎಸ್ಟಿಮೇಟ್ ದ ಡಿಫರೆನ್ಸ್ ಆಫ್ ದ 2 numbers to the nearest 1000 and find the actual difference. ಇಲ್ಲೂ ಸಹ ರೌಂಡ್ ಅಪ್ ಮಾಡಬೇಕು, ಓಕೆನಾ. ಸೊ ಆದರೆ 1000 ಪ್ಲೇಸ್ ವ್ಯಾಲಿಗೆ ರೌಂಡ್ ಅಪ್ ಮಾಡಬೇಕು, ರೌಂಡ್ ಅಪ್ ಮಾಡಿ ಸೊ ಸಬ್ಟ್ರಾಕ್ಟ್ ಮಾಡಬೇಕು. ಥರ್ಡ್ ಮೇನ್, ಸೊ ಐ ಆಮ್ ರೈಟಿಂಗ್ ಆ್ಯಕ್ಚುಯಲ್ ವ್ಯಾಲ್ಯೂ. ಸೊ 95,000, ಸೊ 95,148, ಸೊ 22,367, ಹೌದಲ್ವಾ. ನೆಕ್ಸ್ಟು ಎಸ್ಟಿಮೇಟೆಡ್, ಓಕೆನಾ. ಸೊ ಎಸ್ಟಿಮೇಟೆಡ್ 1000 ಪ್ಲೇಸ್ ವ್ಯಾಲ್ಯೂಗೆ 1000 ಪ್ಲೇಸಲ್ಲಿ ಇಲ್ಲಿ 5 ಇದೆ, 1s 10s 100 1000, ಇಲ್ಲಿ 1000 ಪ್ಲೇಸಲ್ಲಿ 2 ಇದೆ. ಸೊ 5ನ ರೌಂಡ್ ಅಪ್ ಮಾಡಬೇಕಂದ್ರೆ 5ನ ಲೆಫ್ಟ್ ಸೈಡ್ ಏನಿದೆ 9 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ, ಹೌದಲ್ವಾ. 5ನ ರೈಟ್ ಸೈಡ್ 1 ಇದೆ ಅಂದರೆ ಐ ಆಮ್ ರೈಟಿಂಗ್ 5 ಆ್ಯಸ್ ಇಟ್ ಈಸ್. ಇನ್ಸ್ಟೆಡ್ ಆಫ್ 1 4 8 ದೀಸ್ ಡಿಜಿಟ್ ಐ ಆಮ್ ರೈಟಿಂಗ್ 3 zeros, ಓಕೆನಾ. ಸೊ 2ನ ರೌಂಡ್ ಅಪ್ ಮಾಡಬೇಕಂದ್ರೆ ಲೆಫ್ಟ್ ಸೈಡಲ್ಲಿರೋ 2 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ. ಸೊ 2ನ ರೈಟ್ ಸೈಡ್ 3 ಇದೆ ಅಂದರೆ 2 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ. ಸೊ 3 6 7 ಡಿಜಿಟ್ ಬದಲಿ 0 0ನ ಬರೀತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಇಸ್ ಸಬ್ಟ್ರಾಕ್ಷನ್, ಹೌದಲ್ವಾ. ಸೊ 8ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 1, 4ಅಲ್ಲಿ 6 ಸಪ್ರೇಟ್ ಆಗಲ್ಲ, ಬಾರೋ ತೊಗೊಂಡ್ರೆ 4 ಬಿಕಮ್ಸ್ 14, ಹೌದಲ್ವಾ. ದಿಸ್ 1 ಬಿಕಮ್ಸ್ 0, ಹೌದಲ್ವಾ. 14ಅಲ್ಲಿ 6 ಸಪ್ರೇಟ್ ಮಾಡಿದ್ರೆ 8, ಸೊ 0 ಬಾರೋ ತೊಗೊಂಡ್ರೆ 10 ಆಗುತ್ತೆ. ದಿಸ್ 5 ಬಿಕಮ್ಸ್ 4, 10ಅಲ್ಲಿ 3 ಸಪ್ರೇಟ್ ಮಾಡಿದ್ರೆ 7, 4ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 2, 9ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 7, 72,781. ನೆಕ್ಸ್ಟು ಸಬ್ಟ್ರಾಕ್ಷನ್ ಹಿಯರ್ ಮೈನಸ್ 0 0 0, 5 - 2 is 3, 9 - 2 is 7. So 72,781 is nearest to 73,000. Okay na? So these are exercise 2.4 problems. ಹೌದಲ್ವಾ? Next subheading is addition and subtraction together. Addition and subtraction. Addition and subtraction together. So addition and subtraction ಮಾಡಬೇಕು. ಆದರೆ ನಾವು ಸಿಂಪಲ್ ಆ್ಯಡ್ ಸಿಂಪಲ್ ಸಬ್ಟ್ರಾಕ್ಟ್ ಮಾಡ್ತಿದ್ವಿ. ಸೊ ಈಗ ಕಾಂಪನ್ಸೇಷನ್ ಮೆಥಡಲ್ಲಿ ಮಾಡ್ತೀವಿ. ದಿಸ್ ಈಸ್ ನ್ಯೂ ಮೆಥಡ್. ಸೊ ಕಾಂಪನ್ಸೇಷನ್ ಮೆಥಡ್. ಸೊ ಇಲ್ಲಿ ಕಾಂಪನ್ಸೇಷನ್ ಮೆಥಡ್ ಅಂದರೆ ತುಂಬ ಈಸಿ ಇದೆ. ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ನ ಸೊ ಆ್ಯಡ್ ಮಾಡೋಕ್ಕೆ ಕೊಟ್ಟಿರೋ ನಂಬರನ್ನ ಸಬ್ಟ್ರಾಕ್ಟ್ ಮಾಡೋಕ್ಕೆ ಕೊಟ್ಟಿರೋ ನಂಬರನ್ನು ಏನು ಮಾಡಬೇಕು, ಆ ನಂಬರ್ನ ಒನ್ಸ್ ಪ್ಲೇಸಲ್ಲಿ
ಯಾವ ಡಿಜಿಟ್ ಇರುತ್ತೋ ಆ ಡಿಜಿಟ್ ಬದಲಿ ನಾವು ಏನು ಮಾಡಬೇಕು, ಅದನ್ನು ಝೀರೋಗೆ ಕನ್ವರ್ಟ್ ಮಾಡ್ಕೋಬೇಕು. ಝೀರೋಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಸೊ ಝೀರೋಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಸೊ ಒನ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ ಇರುತ್ತೆ ಆ ಡಿಜಿಟನ್ನ ನಾವೇನು ಮಾಡಬೇಕು, ಆ್ಯಡ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಹೇಗೆ? ಫಾರ್ ಎಕ್ಸಾಂಪಲ್, ಆ್ಯಡ್ 341 and 286. ಓಕೆನಾ? ಸೊ ಆ್ಯಡ್ ಮಾಡಬೇಕು 341 286 ಆ್ಯಡ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಆ್ಯಡ್ ಮಾಡಬೇಕಂದ್ರೆ ಸೊ ಇಲ್ಲಿ ಕಾಂಪನ್ಸೇಷನ್ ಮೆಥಡಲ್ಲಿ ಆ್ಯಡ್ ಮಾಡಬೇಕಂದ್ರೆ ರೂಲ್ಸ್ ಇದೆ. ಏನಂದರೆ ಫಸ್ಟ್ ರೂಲ್ ಏನಪ್ಪ ಅಂದರೆ ಒನ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ ಇರುತ್ತೆ ಆ ಡಿಜಿಟ್ಸನ್ನು ನಾವು ಝೀರೋ ಮಾಡ್ಕೋಬೇಕು. ಇಲ್ಲ 1ನ್ನಾದರೂ ಝೀರೋ ಮಾಡ್ಕೊಳ್ರಿ, ಇಲ್ಲ 6ನ್ನಾದರೂ ಝೀರೋ ಮಾಡ್ಕೊಳ್ರಿ. ಇಲ್ಲ ಅಂದರೆ 1 and 6 ಬೋತ್ ದ ನಂಬರ್ಸನ್ನು ನಾವು ಝೀರೋ ಮಾಡ್ಕೋಬೋದು. ಅದು ಝೀರೋ ಹೇಗೆ ಸಾಧ್ಯಪ್ಪ ಅಂದರೆ ಇಲ್ಲಿರೋ ನಂಬರ್ಸಿಗೆ ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇಲ್ಲಿ ಆ್ಯಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಅಡಿಷನ್ ಮಾಡುವಾಗ ಕಾಂಪನ್ಸೇಷನ್ ಯೂಸಿಂಗ್ ಕಾಂಪನ್ಸೇಷನ್ ಮೆಥಡಲ್ಲಿ ಆ್ಯಡ್ ಮಾಡುವಾಗ ಏನು ಮಾಡಬೇಕಪ್ಪ ಅಂದರೆ ಓಕೆನಾ, ಸೊ ಲೆಸ್ ದೆನ್ 5 ಆ್ಯಂಡ್ ಲೆಸ್ ದೆನ್ 5 ನಂಬರ್ಸನ್ನ ಯೂಸ್ ಮಾಡಬೇಕು. ಅಂದರೆ 1 2 3 4 5 ಇಷ್ಟು ನಂಬರ್ಸಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಇಲ್ಲಿ ಝೀರೋ ಬರಬೇಕು. ಓಕೆನಾ? ಹೇಗೆ? ಇಲ್ಲಿ 341 ಇದೆ, 286 ಇದೆ. ಇದನ್ನು ಫಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ ನಾನು. 6 + 1 7 ಆಗುತ್ತೆ. ಸೊ 8 + 4 is 12, ಕ್ಯಾರಿ 1, 3 + 1 4 + 2 6, 627. ಸೊ ಈಗ ಇಲ್ಲಿ ಒನ್ಸ್ ಪ್ಲೇಸಲ್ಲಿ 1 ಇದೆ, ಒನ್ಸ್ ಪ್ಲೇಸಲ್ಲಿ 6 ಇದೆ. ಓಕೆನಾ? 1ಗೆ ಆ್ಯಡ್ ಮಾಡಿದರೆ ಅಥವಾ ಸಪ್ರೇಟ್ ಮಾಡಿದರೆ ಝೀರೋ ಬರುತ್ತೆ, ಹೌದಲ್ವಾ? ಸೊ 1ಗೆ ನಾವು 1ಅನ್ನು ಸಪ್ರೇಟ್ ಮಾಡಿದಾಗ ಇಲ್ಲಿ ಝೀರೋ ಬರುತ್ತೆ, ಹೌದಲ್ವಾ? ಸೊ 1ಗೆ ಇಲ್ಲಿ ಫಸ್ಟ್ ನೋಡಿರಿ, ಇಲ್ಲಿ ಒನ್ಸ್ ಡಿಜಿಟಲಿ ಯಾವ ನಂಬರ್ ಇದೆ ನೋಡಿರಿ. ಸೊ ಇಲ್ಲಿ ಒನ್ಸ್ ಡಿಜಿಟಲಿ 1 ಇದೆ, ಇಲ್ಲಿ 6 ಇದೆ. ಸೊ ಕಾಂಪನ್ಸೇಷನ್ನ ರೂಲ್ ಏನಪ್ಪ ಅಂದರೆ ಮೋರ್ ದೆನ್ 5 ನಂಬರ್ಸನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ ಆ್ಯಡ್ ಮಾಡುವಾಗ ಅಥವಾ ಸಪ್ರೇಟ್ ಮಾಡುವಾಗ ಮೋರ್ ದೆನ್ 5 ಇರೋ ನಂಬರ್ಸು ಯಾವುದೇ ಡಿಜಿಟನ್ನು ನಾವು ಯೂಸ್ ಮಾಡಿ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಬರಲ್ಲ. ಅರ್ಥ ಆಗ್ತಿದೆಯಾ? ಸೊ ಏನೇ ಇರಲಿ 1 2 3 4 5 ಇಷ್ಟು ಈ 5 ಡಿಜಿಟನ್ನು ಮಾತ್ರ ನಾವಿಲ್ಲಿ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡ್ಬೋದು ಯೂಸ್ ಮಾಡಿ. ಓಕೆನಾ? ಸೊ ಇಲ್ಲಿ 1 and 6 ಇದೆ, ಇದನ್ನು ನಾವು ಝೀರೋ ಮಾಡಬೇಕು. 6ಗೆ 6 ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಬರಲ್ಲ. ಕಾಂಪನ್ಸೇಷನ್ನ ರೂಲ್ ಏನು? 5 ಆರ್ ಲೆಸ್ ದೆನ್ 5 ಇರಲಿರೋ ಡಿಜಿಟನ್ನು ಯೂಸ್ ಮಾಡಿ. ಸೊ ಹಾಗಾದ್ರೆ ಏನು ಮಾಡೋಣ? 341ನಲ್ಲಿ 1 ಇದೆ, ಹೌದಲ್ವಾ? ಸೊ ಈ 1ಗೆ ನಾವೇನು ಮಾಡೋಣ? 1ಅನ್ನು ಸಬ್ಟ್ರ್ಯಾಕ್ಟ್ ಮಾಡೋಣ. ಸೊ ಸಬ್ಟ್ರ್ಯಾಕ್ಟ್ 1ಅನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಓಕೆನಾ? ಇಲ್ಲಿ ಸಪ್ರೇಟ್ ಮಾಡಿದ್ದೀನಂದರೆ ಸೇಮ್ ನಂಬರನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ 1. ಸೊ ಬೇರೆ ಬೇರೆ ನಂಬರ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ಮೇಲೆ ನಾವು ಯಾವ ನಂಬರನ್ನು ಇಲ್ಲಿ ಸಪ್ರೇಟ್ ಅಥವಾ ಆ್ಯಡ್ ಮಾಡಿರ್ತೀವೋ ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಆ್ಯಡ್ ಮಾಡಬೇಕು, ಆರ್ ಇಲ್ಲೇ ಆ್ಯಡ್ ಮಾಡಿದ್ರೆ ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಓಕೆನಾ? ಸೊ ಹಾಗಾದರೆ ಏನು? ಸಬ್ಟ್ರ್ಯಾಕ್ಟ್ 1 ಆ್ಯಡ್ 1, ಹೌದಲ್ವಾ? ಸೊ 341 ಈ 1ಗೆ 1ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0 ಆಗುತ್ತೆ. ಸೊ 340 ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ 286ಗೆ 1ಅನ್ನು ಆ್ಯಡ್ ಮಾಡಿದ್ರೆ, ಇದು 6ಗೆ 1 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. 287, ಹೌದಲ್ವಾ? ಸೊ ಈಗ ಆ್ಯಡ್ ಮಾಡಿ ನೋಡಬೇಕು. ಆ್ಯಡ್ ಮಾಡಿದ್ರೆ ಇಲ್ಲಿ ಬಂದಿರೋ ಆನ್ಸರ್ ಸೇಮ್ ಬರಬೇಕು. ಓಕೆನಾ? ಸೊ 0 + 7 is 7, 4 + 8 is 12, ಕ್ಯಾರಿ 1, ಸೊ 3 + 1 4 + 2 6, 627. ಸೊ ಇದನ್ನು ಕಾಂಪನ್ಸೇಷನ್ ಅಂತೀವಿ. ತುಂಬ ಸಿಂಪಲ್ ಇದೆ. ಒನ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆ ಅದನ್ನು ಝೀರೋ ಮಾಡ್ಕೊಳ್ರಿ, ಇಲ್ಲ ಎರಡೂ ನಂಬರನ್ನು ಝೀರೋ ಮಾಡ್ಕೋಬೋದು, ಇಲ್ಲ ಯಾವುದಾದ್ರೂ ಒಂದು ನಂಬರನ್ನು ನಾವು ಝೀರೋ ಮಾಡ್ಕೋಬೋದು. ಝೀರೋ ಮಾಡೋ ರೂಲ್, ಝೀರೋ ಹೇಗೆ ಮಾಡ್ಕೋಬೇಕು? ಸೊ
ಇಲ್ಲಿ ಡಿಜಿಟನ್ನ ಏನು ಮಾಡಬೇಕು, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಸೊ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಅದು ಡಿಜಿಟ್ 0 ಆಗಬೇಕು. ಸೊ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಯಾವ ಡಿಜಿಟನ್ನ ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡಬೇಕು? ಸೊ 1 2 3 4 5 ಈ 5 ಡಿಜಿಟನ್ನು ಮಾತ್ರ ಯೂಸ್ ಮಾಡಿ ನಾವು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಆ್ಯಡ್ ಅಂತ ಕೊಟ್ಟಾಗ ಸೊ ಒಂದು ನಂಬರನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಒಂದು ನಂಬರನ್ನು ಆ್ಯಡ್ ಮಾಡಬೇಕು. ಇಲ್ಲ ಒಂದು ನಂಬರನ್ನು ಆ್ಯಡ್ ಮಾಡಿದರೆ ಇನ್ನೊಂದು ನಂಬರನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಏನು ನಂಬರ್ಸನ್ನ ಆ್ಯಡ್ ಮಾಡಕ್ಕೆ ಕೊಟ್ಟಾಗ. ಆದರೆ ಸಬ್ಟ್ರಾಕ್ಟ್ ಮಾಡಕ್ಕೆ ಕೊಡುವಾಗ ಸಬ್ಟ್ರಾಕ್ಟ್ ಮಾಡೋಕ್ಕೆ ಕೊಟ್ಟಾಗ ಏನು ಮಾಡಬೇಕಪ್ಪ ಅಂದರೆ ಎರಡೂ ನಂಬರನ್ನು ಮಾಡಿದರೆ ಆ್ಯಡ್ ಮಾಡಬೇಕು, ಇಲ್ಲ ಎರಡೂ ನಂಬರನ್ನು ಮಾಡಿದರೆ ಸಬ್ಟ್ರಾಕ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಸಬ್ಟ್ರಾಕ್ಟ್ 3005 from 590. ಸೊ ಸಬ್ಟ್ರಾಕ್ಟ್ 3005 ಫ್ರಮ್ 519 ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಸಬ್ಟ್ರಾಕ್ಟ್ ಮಾಡಬೇಕು 519ಇಂದ 305ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಫ್ರಮ್ನ ರೈಟ್ ಸೈಡಲ್ಲಿ ಯಾವ ನಂಬರ್ ಇರುತ್ತೆ ಅದನ್ನು ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಫ್ರಮ್ನ ಲೆಫ್ಟ್ ಸೈಡಲ್ಲಿ ಯಾವ ಡಿಜಿಟ್ ಇದೆ, ಯಾವ ನಂಬರ್ ಇದೆ ಅದನ್ನು ಬರ್ಕೋಬೇಕು. ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಇಲ್ಲಿ 9 ಒನ್ಸ್ ಪ್ಲೇಸಲ್ಲಿ 9 and 5 ಇದೆ. ಓಕೆ, ಇಲ್ಲ 9ಅನ್ನು 0 ಮಾಡಿರಿ, ಇಲ್ಲ 5ಅನ್ನಾದರೂ 0 ಮಾಡಿರಿ. ಓಕೆನಾ? ಸೊ 9ಅನ್ನಾದರೂ 0 ಮಾಡಿರಿ, ಇಲ್ಲ 5ಅನ್ನಾದರೂ 0 ಮಾಡಿರಿ. ಇಲ್ಲಿ 9 and 5 ಇದೆ, 9ಅನ್ನು ಸಬ್ಟ್ರಾಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ಕಾಂಪನ್ಸೇಷನ್ ರೂಲ್ ಏನು ಹೇಳುತ್ತೆ, 5 ಅಥವಾ ಲೆಸ್ ದೆನ್ 5 ಅಲ್ಲಿರೋ ನಂಬರ್ಸನ್ನು ತೊಗೊಂಡು ನಾವು ಸಬ್ಟ್ರಾಕ್ಟ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು. ಇಲ್ಲಿ 9ಅನ್ನು ಆ್ಯಡ್ ಮಾಡೋಕ್ಕೂ ಬರಲ್ಲ, ಸಬ್ಟ್ರಾಕ್ಟ್ ಮಾಡೋಕ್ಕೂ ಬರಲ್ಲ. ಆದರೆ ಇಲ್ಲಿ 5 ಇದೆ, ಹೌದಲ್ವಾ? ಇಲ್ಲಿ 0 ಬರಬೇಕಂದ್ರೆ 5ಗೆ ನಾವೇನು ಮಾಡಬೇಕಪ್ಪ ಅಂದರೆ 5ನ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಸೊ ನಾನು ಏನು ಮಾಡ್ತಿದ್ದೀನಿ, ಸಬ್ಟ್ರಾಕ್ಟ್ 5ನ ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ದೀನಿ ಅಂದರೆ ಇಲ್ಲೂ ಸಹ ಸಬ್ಟ್ರಾಕ್ಟ್ ಮಾಡಬೇಕು. ಇದು ಏನು ಸಬ್ಟ್ರಾಕ್ಷನ್ ಮಾಡೋಕ್ಕೊಟ್ಟಾಗ ಕಾಂಪನ್ಸೇಷನ್ ಯೂಸ್ ಮಾಡಿ ನಾವು ಸಬ್ಟ್ರಾಕ್ಟ್ ಮಾಡುವಾಗ ಏನು ಮಾಡಬೇಕು, ಸೊ ಎರಡೂ ನಂಬರನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಇಲ್ಲ ಎರಡೂ ನಂಬರನ್ನು ಆ್ಯಡ್ ಮಾಡಬೇಕು. ಸಬ್ಟ್ರಾಕ್ಟ್ 5 ಮಾಡಿದ್ದೀನಿ ಅಂದರೆ ಇಲ್ಲೂ ಮೇಲೂ ಸಹ ಸಬ್ಟ್ರಾಕ್ಟ್ 5 ಮಾಡಬೇಕು. ಓಕೆನಾ? ಇಲ್ಲಿ 9ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 4, 1ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 1, 5ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಆನ್ಸರ್ ಬರುತ್ತೆ. ಸೊ ಇಲ್ಲಿ 519ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 9ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರುತ್ತೆ, 514 ಆಗುತ್ತೆ. 305ಅಲ್ಲಿ 5ಅನ್ನು ಇಲ್ಲಿ 5ಗೆ ಸಬ್ಟ್ರಾಕ್ಟ್ ಮಾಡಿದ್ರೆ 300 ಬರುತ್ತೆ, ಹೌದಲ್ವಾ? ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 4, 1, ಸೊ 2 ಬರುತ್ತೆ, 214. ಸೊ ಹಾಗಾದರೆ ಆನ್ಸರ್ ಕರೆಕ್ಟ್ ಬಂದಿದೆಯಾ? ಓಕೆನಾ? ಸೊ ಎರಡೂ ಕಡೆ ನಾನು ಸಬ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ಈಗ ಆ್ಯಡ್ ಮಾಡಿ ತೋರ್ಸೋಣ. ಸೊ ಈಗ ಸೇಮ್ 519 ಇದೆ, ಹೌದಲ್ವಾ? ಸೊ 305 ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ದೀನಿ, ಹೌದಲ್ವಾ? ಸೊ ಇಲ್ಲಿ 9 ಇದೆ, ಇಲ್ಲಿ 5 ಇದೆ ಅಂದರೆ ಸೊ ಇಲ್ಲಿ 0 ಮಾಡ್ಕೋಬೋದು. ಯಾವಾಗ ಮಾಡ್ಕೋಬೋದು, 9ಗೆ 1ಅನ್ನು ಆ್ಯಡ್ ಮಾಡಿದ್ರೆ 0 ಬರುತ್ತೆ, 10 ಆಗುತ್ತೆ, ಹೌದಲ್ವಾ? ಸೊ ಆ್ಯಡ್ 1. ಸೊ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಅಂದರೆ ಇಲ್ಲೂ ಸಹ ಆ್ಯಡ್ ಮಾಡಬೇಕು. ಯಾವಾಗ ಸಬ್ಟ್ರಾಕ್ಟ್ ಮಾಡೋಕ್ಕೆ ಕೊಟ್ಟಾಗ, ಕಾಂಪನ್ಸೇಷನ್ ಮೆಥಡ್ ಯೂಸ್ ಮಾಡಿ ಸಬ್ಟ್ರಾಕ್ಟ್ ಮಾಡೋಕ್ಕೆ ಕೊಟ್ಟಾಗ ಸೊ ಎರಡೂ ನಂಬರನ್ನು ಆ್ಯಡ್ ಮಾಡಬೇಕು, ಇಲ್ಲ ಎರಡೂ ನಂಬರನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಆದರೆ ಆ್ಯಡ್ ಮಾಡೋಕ್ಕೆ ಕೊಟ್ಟಾಗ ಒಂದು ನಂಬರನ್ನು ಸಬ್ಟ್ರಾಕ್ಟ್ ಮಾಡ್ಬೋದು, ಒಂದು ನಂಬರನ್ನು ಆ್ಯಡ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ 9ಗೆ 1 ಆ್ಯಡ್ ಮಾಡಿದ್ರೆ 10 ಆಗುತ್ತೆ, ಬಾರೋ ಕೊಟ್ಟರೆ. ಸೊ ಇಲ್ಲಿ ನೋಡಿರಿ, 519ಗೆ 1 ಆ್ಯಡ್ ಮಾಡಿದ್ರೆ 9 + 1 = 10, ಕ್ಯಾರಿ 1, 1 + 1 = 2, ಹೌದಲ್ವಾ? ಸೊ 519ಗೆ 1 ಆ್ಯಡ್ ಮಾಡಿದ್ರೆ 520 ಆಗುತ್ತೆ. ಓಕೆನಾ? 305ಗೆ 1 ಆ್ಯಡ್ ಮಾಡಿದ್ರೆ 306 ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಟ್ರಾಕ್ಷನ್, ಹೌದಲ್ವಾ? ಸೊ 0ಅಲ್ಲಿ 6 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳ್ಳೋಣ, ಹೌದಲ್ವಾ? 10 ಆಗುತ್ತೆ. 10ನಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 10ನಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 4 ಆಗುತ್ತೆ. ಸೊ ಇದು ಏನಾಗುತ್ತೆ, 2 ಇದ್ದಿದ್ದು 1 ಆಗುತ್ತೆ. 1ನಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 1, 5ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 2. ಓಕೆನಾ? ಕರೆಕ್ಟ್ ಬಂತಲ್ವಾ ಆನ್ಸರ್? ಇಲ್ಲಿರೋ ಆನ್ಸರ್ ಕರೆಕ್ಟ್ ಬಂದಿದೆ, ಹೌದಲ್ವಾ? 9ನಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 4, ಸೊ 1, 2. ಸೊ ಈ ಥರನೂ ಮಾಡ್ಬೋದು. ನೀವು
ಆ್ಯಡ್ ಮಾಡಿದ್ರೂ ಆನ್ಸರ್ ಬರುತ್ತೆ, ನೀವು ಸಬ್ಟ್ರಾಕ್ಟ್ ಮಾಡಿದ್ರೂ ಆನ್ಸರ್ ಬರುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡಬೇಕು, ನಾನು ಯಾವ ನಂಬರನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಸೊ ಯಾವುದೋ ನಂಬರನ್ನು ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ರೂಲ್ ಅಲ್ಲ ಕಾಂಪನ್ಸೇಷನಿಂದು. 1 2 3 4 5 ಈ 5 ಡಿಜಿಟಲ್ಲಿ ಯಾವುದಾದ್ರೂ ನಂಬರ್ ಆಗಿರಲಿ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿ ಸಾಲ್ವ್ ಮಾಡಿರೋದು ಕಾಂಪನ್ಸೇಷನ್ ಮೆಥಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 2.5 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಆ ಪ್ರಾಬ್ಲಮ್ಸ್ ಏನು, ಕಾಂಪನ್ಸೇಷನ್ ಮೆಥಡನ್ನು ಯೂಸ್ ಮಾಡಿ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.